ಅಲ್ಲಿ ನಿಮ್ಮೂರ್ ಬರಡು ಭೂಮಿ ಅಂತಾರಲ್ಲ ಮೇಡಮ್, ಈಗ ಸರ್ಕಾರದವ್ರು ಅದೇ ಹೇಳ್ತೀರಾ, ಅದನ್ನ ನೋಟ್ಟು. ಹಾ ಸರ್, ನನ್ಗೆ ಅದೇ ಬೇಜಾರಾಗ್ಬಿಟ್ಟಿರೋದು. ಅಷ್ಟು ಫಲವತ್ತಾಗಿ ಕೃಷಿ ಭೂಮಿ, ತೆಂಗು, ಅಡಿಕೆ ಅಂದ್ರೆ ಅಲ್ಲಿ ಒಂಥರ ಇಲ್ಲ ಸರ್. ಒಂದ್ 5 ರಿಂದ 10 ತರ ಬೆಳೆ ಬೆಳಿತೀವಿ. ಫಸ್ಟ್ ಹೇಳ್ತಾ ಇದೀನಿ ಅವ್ರಿಗೆ, DK ಸಾಹೇಬ್ರಿಗೆ, ದಯವಿಟ್ಟು ನಿಮ್ ಮಾತು ವಾಪಸ್ ತಗೊಳ್ಳಿ. ಅದ್ ಯಾವ್ದೇ ಕಾರಣಕ್ಕೂ ಬರಡು ಭೂಮಿ ಅಲ್ಲ. ಯಾಕಂದ್ರೆ ಆ ಪ್ರಕೃತಿಗೆ ವಿರುದ್ಧವಾಗಿ ಹೇಳ್ಬೇಡಿ ಆ ಮಾತೆ. ಯಾಕಂದ್ರೆ ಅವಳ ಆಶೀರ್ವಾದ ನಿಮ್ಗೆಲ್ಲ ಇದ್ರೇನೆ ನಾವು ಚೆನ್ನಾಗಿರೋಕ್ ಸಾಧ್ಯ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ, ಅದೊಂದೇ ನಮ್ಗೆ ತುಂಬಾ ಬೇಜಾರು. ನೀವು ಬನ್ನಿ, ಗ್ರೌಂಡ್ ರಿಪೋರ್ಟ್ ಮತ್ತೆ ಒಂದ್ 4-5 ಸತಿ ಮಾಡಿ. ಒಂದ್ಸತಿ ಬೇಡ, ನಾವ್ ಹೇಳಿದೀವಿ ಸುಳ್ಳಲ್ವಾ. 4-5 ಸತಿ ಗ್ರೌಂಡ್ ರಿಪೋರ್ಟ್ ಮಾಡಿ. ಅಲ್ಲಿರೋ ಹಸು ಕರುಗಳು, ಗಿಡ ಮರಗಳನ್ನ ನೀವೇ ಲೆಕ್ಕ ತಗೊಳ್ಳಿ, ನಾವೇನಕ್ಕೂ ಬರಲ್ಲ. ನಿಮ್ಗೆ ಹಂಗೂ ಅದ್ರ ಶಕ್ತಿ ಮೀರಿ ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ಬೇಕು ಅಂದ್ರೆ ಮಾಡಿ. ಯಾಕಂದ್ರೆ ನಾವು ಪ್ರಕೃತಿಗಿಂತ ದೊಡ್ಡವ್ರು ಯಾರು ಇಲ್ಲ. ಅದನ್ನ ಮೀರಿ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಮಾಡಿ ಸರ್. ನಾನು ಅವ್ರಿಗೆ ಮನವಿ ಕೇಳ್ತಾ ಇರೋದು, ಯಾಕೆ ನಾವ್ ಏನ್ ಅನ್ಯಾಯ ಮಾಡಿದೀವಿ, ನಮ್ನ ರೈತರಲ್ಲ ಅಂತೀರಾ? ಮತ್ ನಾವ್ ರೈತರು ಅಂತ ಪ್ರೂವ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಸರ್? ಯಾಕಂದ್ರೆ ನಾವು ಬೆಳೆ ಬೆಳೆದಿದ್ದೀವಿ, ನೋಡಿದೀರಾ, ಎಲ್ಲ ಗೊತ್ತು ನಿಮ್ಗೆ. ಗೊತ್ತಿದ್ರು ರೈತರ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ರೈತರಲ್ದೆ ಮತ್ತೆ ಬೇರೆ ಏನಾದ್ರೂ ಇರ್ಬೇಕಲ್ವಾ? ಯಾವ ಟೈಟಲ್ ನೀವೇ ಕೊಟ್ಬಿಡಿ. ಯಾಕಂದ್ರೆ ನಾವು ರೈತರು ಅಂತ ನಾವು ಧೈರ್ಯವಾಗಿ ಹೇಳ್ಕೊತೀವಿ, ನೀವು ಇಲ್ಲ ಅಂತೀರಲ್ಲ. ಮತ್ ಯಾರು ಅಲ್ಲಿರೋ 5,000 ಜನ ಯಾರು ರೈತರ ಅಲ್ವಾ? ನೀವೇ ಹೇಳಿ. ಮತ್ತೆ ಇನ್ನೊಂದು 26 ಹಳ್ಳಿ, 21 ಹಳ್ಳಿ, 21 ಹಳ್ಳಿ, 2 ಗ್ರಾಮ ಪಂಚಾಯತಿ, 2 ಗ್ರಾಮ ಪಂಚಾಯತಿ, 9,600 ಎಕರೆ ಫಲವತ್ತಾದ ಕೃಷಿ ಭೂಮಿ. ಮತ್ತೆ ಅಲ್ಲಿ ವಿಶೇಷವಾಗಿ ಏನಂದ್ರೆ, ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದೀವಿ. ನಮ್ಮ ಆರ್ಥಿಕ ಸ್ವಾವಲಂಬನಕ್ಕೆ ಧಕ್ಕೆ ತರಬೇಡಿ. ನಾವ್ ಇವತ್ತು ಯಾವುದೇ ರೀತಿ ನಮ್ಗೆ ಏನ್ ಬೇಕೋ ಅದು ಖರ್ಚಿಗೆಲ್ಲ ನಮ್ಮ ಹತ್ರನೇ ನಾವು ಸಂಪಾದನೆ ಮಾಡೋ ಅಷ್ಟು ನಾವು ರೇಷ್ಮೆ ಮತ್ತೆ ಹೈನುಗಾರಿಕೆ ತಡ್ಸ್ಕೊಂಡಿದೀವಿ. ಅದ್ರ ಮೇಲೆ ನಮ್ಗೇನು ಸಾಮ್ರಾಜ್ಯ ಕಟ್ಟೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವೇ ಒಂದ್ 5 ಜನ ಕೆಲಸ ಕೊಡೋ ಅಷ್ಟು ನಾವು ಬೆಳೆದಿರುವಾಗ ನಾವ್ಯಾಕೆ ಸರ್ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು? ಅದ್ರಿಂದ ನಾವ್ ಹೇಳ್ತಾ ಇದೀವಿ, ನಿಮ್ ರಾಜ್ಯ ಸಾಮ್ರಾಜ್ಯ ಕಟ್ಟೋದಿದ್ರೆ ಎಲ್ಲಾದ್ರೂ ಬಂಜರು ಭೂಮಿ ಕಟ್ಟಿ. ಅದಕ್ಕೆ ನಮ್ ವಿರೋಧ ಇಲ್ಲ. ಈ ಫಲವತ್ತಾದ ಕೃಷಿ ಭೂಮಿ ಮತ್ತೆ ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ಅಸ್ತಿತ್ವ ಎಲ್ಲ ನಾಶ ಆಗ್ಬಿಡುತ್ತೆ. ಅದರಿಂದ ನಮ್ಗೆ ಅನುಕೂಲಗಳು 1%, 2% ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. 100ಕ್ಕೆ 99% ನಮ್ಗೆ ಅನಾನುಕೂಲನೇ ಆಗುತ್ತೆ.